ಇವತ್ತಿನ ಪಾರ್ಟಿ ರೌಂಡ್ಸ್ನ ಮೊದಲನೆಯ ಸುದ್ದಿಯಾಗಿ ಒಂದು ಪೊಲಿಟಿಕಲ್ ಮಹಾ ಎಕ್ಸ್ಕ್ಲೂಸಿವ್. ರಾಜ್ಯ ರಾಜಕಾರಣದ ದೊಡ್ಡ ಸುದ್ದಿಯೊಂದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪಾರ್ಟಿ ರೌಂಡ್ನಲ್ಲಿ ಬ್ರೇಕ್ ಮಾಡ್ತಾ ಇದೆ. ಪೊಲಿಟಿಕಲ್ ಮಹಾ ಎಕ್ಸ್ಕ್ಲೂಸಿವ್ ಇದು. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಇಂಥ ಸುದ್ದಿಗಳು ಅನೇಕ ಸಲ ಪಾರ್ಟಿ ರೌಂಡ್ಸ್ ನಲ್ಲಿ ಬ್ರೇಕ್ ಆಗಿದ್ದಾವೆ. ಇವತ್ತು ಅಂಥದ್ದೇ ಇನ್ನೊಂದು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಬಿಜೆಪಿ ಬಣಬಡಿದಾಟಕ್ಕೆ ಸಂಬಂಧಿಸಿದ್ದು. ಬಿಜೆಪಿ ಬಣಬಡಿದಾಟಕ್ಕೆ ಸಂಬಂಧಿಸಿದ ದೊಡ್ಡ ಸುದ್ದಿಯೊಂದನ್ನ ಪಾರ್ಟಿ ರೌಂಡ್ಸ್ ನಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ರಾಜ್ಯ ರಾಜಕಾರಣದ ದೊಡ್ಡ ಸುದ್ದಿಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪಾರ್ಟಿ ರೌಂಡ್ಸ್ ಕಾರ್ಯಕ್ರಮದಲ್ಲಿ ಬ್ರೇಕ್ ಆಗಿದೆ. ಅಂಥದ್ದೇ ಮತ್ತೊಂದು ಸುದ್ದಿ. ಈಗ ಬಿಜೆಪಿ ಬಣಬಡಿದಾಟಕ್ಕೆ ಸಂಬಂಧಿಸಿದ ಮಹಾ ಎಕ್ಸ್ಕ್ಲೂಸಿವ್ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ. ಕೆಲವೇ ದಿನಗಳ ಅಂತರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಎರಡನೆಯ ನೋಟಿಸ್ ಕೊಡಲಾಯಿತು. ಆ ನಂತರ ಆ ವಿಷಯದಲ್ಲಿ ಏನೂ ಡೆವಲಪ್ಮೆಂಟ್ ಆಗಲಿಲ್ಲ. ಯಾಕೆ? ಇದೇ ಮಹಾ ಎಕ್ಸ್ಕ್ಲೂಸಿವ್. ಫೆಬ್ರವರಿ 10ನೇ ತಾರೀಕು ಕೇಂದ್ರ ಶಿಸ್ತು ಸಮಿತಿ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಎರಡನೆಯ ನೋಟಿಸ್ ಕೊಡ್ತು. ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತಿತ್ತು. ಅದರಲ್ಲಿ 72 hours. ನಮಗೆ ಇರುವ ಖಚಿತ ಮಾಹಿತಿಯ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ನಿರ್ಧಾರ ಆಗಿತ್ತು. ಕರ್ನಾಟಕ ಬಿಜೆಪಿಯ ಬಣಬಡಿದಾಟ ರಿಪೇರಿ ಮಾಡಲಾಗದ ಹಂತಕ್ಕೆ ಹೋಗಿದೆ. ಇಬ್ಬರಲ್ಲಿ ಒಬ್ಬರನ್ನ ಉಳಿಸ್ಕೊಳ್ಬೇಕು, ಅಂಥದ್ದೊಂದು ರಿಸ್ಕ್ ತೆಗೆದುಕೊಳ್ಳಬೇಕು ಅಂತ ದೆಹಲಿ ವರಿಷ್ಠರು ನಿರ್ಧಾರ ಮಾಡಿದ್ರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.